ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 308 ಆದಾಗ್ಯೂ ಆಸ್ಟರ್ಸ್ ಮತ್ತು ವ್ಯಾಂಡರ್ಬಿಲ್ಟ್ಗಳು ತಮ್ಮ ಸಹ ನಾಗರಿಕರನ್ನು ನಿಯಂತ್ರಿಸುವ ಒಂದೇ ಕಾನೂನುಗಳ ಅಡಿಯಲ್ಲಿ ತಮ್ಮ ಸಂಪತ್ತನ್ನು ಗಳಿಸಿದ್ದಾರೆ ಮತ್ತು ಇಲ್ಲಿಯವರೆಗೆ ಜಗತ್ತು ತಿಳಿದಿರುವ ಅತ್ಯಂತ ನ್ಯಾಯಯುತ ಮತ್ತು ಸಮಾನ ಕಾನೂನುಗಳನ್ನು ಗೌರವಿಸಲಾಗಿದೆ ಎಂಬ ಅಂಶಕ್ಕೆ ಗಮನ ಸೆಳೆಯುವುದು ಇಲ್ಲಿ ಸೂಕ್ತವಾಗಿದೆ. ಉತ್ತಮ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಸಾರ್ವಜನಿಕ ಪ್ರಯೋಜನಕ್ಕೆ ಸಂಬಂಧಿಸಿದಂತೆ ವ್ಯಾಂಡರ್ಬಿಲ್ಟ್ ಮಿಲಿಯನ್ಗಳನ್ನು ಗೆದ್ದಿದ್ದಾರೆ ಎಂಬುದನ್ನು ಸಹ ಗಮನಿಸಬೇಕು. ಸ್ವಹಿತಾಸಕ್ತಿ ಮತ್ತು ಸಾರ್ವಜನಿಕ ಕಲ್ಯಾಣದಲ್ಲಿ ಆಸಕ್ತಿ ಇಲ್ಲದಿದ್ದರೂ ಸ್ಫೂರ್ತಿದಾಯಕ ಉದ್ದೇಶವಾಗಿತ್ತು. ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ವಿಜ್ಞಾನ ಮತ್ತು ಆವಿಷ್ಕಾರವು ಸಾಮಾಜಿಕ ಸಮತೋಲನದಲ್ಲಿ ಸಂಪೂರ್ಣವಾಗಿ ಕ್ರಾಂತಿಯನ್ನು ಮಾಡಿದೆ. ಅದರ ಮೂಲಕ ಮೆದುಳು ಮತ್ತು ತೋಳ್ಬಲ ಎರಡನ್ನೂ ಭೂಮಿ, ಯಂತ್ರೋಪಕರಣಗಳು, ಸಂಪತ್ತಿನ ಸ್ವಾಧೀನದಿಂದ ರಿಯಾಯಿತಿ ಮಾಡಲಾಗುತ್ತದೆ. ಹೊಸ ಷರತ್ತಿಗೆ ಸರಿಯಾಗಿ ಸರಿಹೊಂದಿಸಲಾದ ಹೊಸ ಕಾನೂನು ಸಂಹಿತೆಯ ಅಗತ್ಯವಿದೆ. ಆದರೆ ಇಲ್ಲಿ ತೊಂದರೆ ಇದೆ. ತೃಪ್ತಿಕರ ಹೊಂದಾಣಿಕೆಯನ್ನು ಮಾಡಲಾಗುವುದಿಲ್ಲ, ಏಕೆಂದರೆ ಆಸಕ್ತಿ ಹೊಂದಿರುವ ಪಕ್ಷಗಳು ಬಂಡವಾಳ ಮತ್ತು ಕಾರ್ಮಿಕ ಅವರಿಬ್ಬರೂ ಪರಿಸ್ಥಿತಿಯ ಮಧ್ಯಮ ಸಮಂಜಸವಾದ ದೃಷ್ಟಿಕೋನವನ್ನು ತೆಗೆದುಕೊಳ್ಳುವುದಿಲ್ಲ. ಇಬ್ಬರೂ ಈ ವಿಷಯವನ್ನು ನ್ಯಾಯಯುತವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಬಹುದು, ಏಕೆಂದರೆ ಇಬ್ಬರೂ ಸ್ವಾರ್ಥದಿಂದ ನಿಯಂತ್ರಿಸಲ್ಪಡುತ್ತಾರೆ. ಅದನ್ನು ನೋಡಲು ಬಯಸುವವರಿಗೆ ಅದು ಸಾಮಾನ್ಯವಾಗಿ ಸಮಾನತೆಗೆ ಸಾಕಷ್ಟು ಕುರುಡಾಗಿರುತ್ತದೆ. ಹೊಸ ಷರತ್ತುಗಳು ಪ್ರೀತಿಯ ಆಧಾರದ ಮೇಲೆ ವ್ಯವಹಾರಗಳ ಹೊಂದಾಣಿಕೆ ಕರೆ ನೀಡುತ್ತವೆ, ಮತ್ತು ಈ ಗುಣವು ವಿವಾದಕ್ಕೆ ಎರಡರಲ್ಲಿಯೂ ಒಂದು ಸಣ್ಣ ಅಲ್ಪಸಂಖ್ಯಾತರಿಂದ ಕೂಡಿದೆ. ಆದ್ದರಿಂದ ತೊಂದರೆ ಬರುತ್ತದೆ. ಇದು ಸ್ವಾರ್ಥದ ಆಧಾರದ ಮೇಲೆ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. ಆದರೆ ಸಾಮಾಜಿಕ ಕ್ರಮವನ್ನು ಪ್ರಶಂಸಿಸಲು ಅನುಭವದಿಂದ ಎಲ್ಲ ವರ್ಗಗಳನ್ನು ಸಿದ್ಧಪಡಿಸುತ್ತದೆ. ಮೆಸ್ಸಿಯನ ಆಳ್ವಿಕೆಯ ಅಡಿಯಲ್ಲಿ ನೂತನ ಆಕಾಶಮಂಡಲ ಮತ್ತು ನೂತನ ಭೂಮಂಡಲ ಸ್ಥಾಪಿಸಲಾಗುವುದು. ಮುಂದಿನ ಶೀರ್ಷಿಕೆ ಪ್ರೊಫೆಸರ್ ಡಬ್ಲ್ಯೂ ಗ್ರಹಾಂ ರವರ ದೃಷ್ಟಿಕೋನ. ಪ್ರೊಫೆಸರ್ ಡಬ್ಲ್ಯೂ ಗ್ರಹಾಮ್ಸ್ ಔಟ್ಲುಕ್. ಮತ್ತೊಬ್ಬ ಲೇಖಕ ಪ್ರೊಫೆಸರ್ ಡಬ್ಲ್ಯೂ ಗ್ರಹಾಂ 19ನೇ ಶತಮಾನದಲ್ಲಿ ಫೆಬ್ರವರಿ 1895 ಸಾಮಾಜಿಕ ಪ್ರಶ್ನೆಯನ್ನು ಇಂಗ್ಲೆಂಡಿಗೆ ಸಾಮೂಹಿಕತೆ ಎಂದು ಕರೆಯುತ್ತಾರೆ. ಒಟ್ಟಾರೆಯಾಗಿ ಜನರು ವಸ್ತು ಮತ್ತು ಉತ್ಪಾದನಾ ಸಾಧನಗಳನ್ನು ಹೊಂದಬೇಕು ಅಥವಾ ನಿಯಂತ್ರಿಸಬೇಕು ಎಂಬ ಸಿದ್ಧಾಂತ ವ್ಯಕ್ತಿವಾದವನ್ನು ವಿರೋಧಿಸಿದರು. ಪ್ರೊಫೆಸರ್ ಗ್ರಹಾಂ ಅವರ ತೀರ್ಮಾನವೆಂದರೆ ಮನುಷ್ಯರ ಹೃದಯದ ಮಾರ್ಪಾಟು ಅಸಾಧ್ಯವಾದ ಕಾರಣ ಈ ವಿಧಾನವನ್ನು ಸೀಮಿತ ಮಟ್ಟಕ್ಕೆ ಮತ್ತು ದೀರ್ಘಕಾಲದವರೆಗೆ ಪರಿಚಯಿಸಬಹುದು ಎಂದು ಅವರು ಹೇಳಿದರು. ಸಾವಿರಾರು ವರ್ಷಗಳ ನಿಧಾನ ಸಾಮಾಜಿಕ ವಿಕಸನದ ಪರಿಣಾಮವಾಗಿ ಶಾಶ್ವತವಾಗಿ ಜನ್ಮದಾತ ಅಥವಾ ಆಳವಾಗಿ ಬೇರೂರಿರುವ ಮಾನವ ಸ್ವಭಾವವು ಅದರ ಮೂಲಭೂತ ಸಾರ ಮತ್ತು ಬಯಕೆಗಳಲ್ಲಿ ಅವುಗಳನ್ನು ತೀವ್ರಗೊಳಿಸುವ ಪ್ರವೃತ್ತಿಯನ್ನು ಹೊಂದಿರುವ ಬಹುಪಾಲು ಪುರುಷರಲ್ಲಿ ಏಕಕಾಲದಲ್ಲಿ ಬದಲಾಗದ ಹೊರತು ಅದು ಅಪ್ರಯೋಜಕವಾಗಿದೆ. ಒಂದು ರೀತಿಯ ಸಾಮಾನ್ಯ ಪವಾಡ ಎಂದು ನಂಬುತ್ತೇವೆ. ಹೆಚ್ಚಿನ ಸಂಖ್ಯೆಯ ಮತದಾರರು ಪ್ರತಿನಿಧಿಸುವ ಕೆಲವು ಹೊಸ ಹುಚ್ಚು ಸಂಸತ್ತಿನಲ್ಲಿ ಬಹುಮತದಿಂದ ಕೂಡ ಈ ದೇಶದಲ್ಲಿ ಸಾಮೂಹಿಕತೆಯನ್ನು ಹೋಲುವ ಯಾವುದನ್ನಾದರೂ ಅದರ ಪೂರ್ಣಕತೆಯಲ್ಲಿ ಸ್ಥಾಪಿಸಲು ಪ್ರಯತ್ನಿಸಿದರೆ ಅದನ್ನು ಬಲವಂತವಾಗಿ ಅಲ್ಪಸಂಖ್ಯಾತರು ವಿರೋಧಿಸುವರು ಎಂದು ನಾನು ನಂಬುತ್ತೇನೆ. ಇದು ಅತ್ಯಂತ ದಿಟ್ಟ ಕಲ್ಪನೆಯಲ್ಲಿ ಎಂದಿಗೂ ಚಿಕ್ಕದಾಗಿರುವುದಿಲ್ಲ ಮತ್ತು ಅದನ್ನು ವಿರೋಧಿಸಲಾಗುವುದು, ಏಕೆಂದರೆ ಇದು ಅಗತ್ಯವಾಗಿ ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ಕ್ರಾಂತಿ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕತೆಯನ್ನು ಒಳಗೊಂಡಿರುತ್ತದೆ. ಅಂತಿಮವಾಗಿ ಅದು ಎಂದಾದರೂ ಅಸಾಧಾರಣವಾದ ಅವಕಾಶಗಳ ಸಂಯೋಜನೆಯಿಂದ ಕ್ಷಣಿಕವಾಗಿ ಸ್ಥಾಪಿಸಲ್ಪಟ್ಟಿದ್ದರೆ ಅದು ಫ್ರಾನ್ಸ್ನಂತಹ ದೇಶದಲ್ಲಿ ಕಲ್ಪಿಸಬಹುದಾದಂತೆ ಅದರ ಕಡೆಗೆ ಉತ್ತಮ ಒಲವು ಮತ್ತು ಕೆಲವು ಸಮಿಷ್ಟಿ ನೆನಪುಗಳನ್ನು ಹೊಂದಿದೆ. ಅದು ಬಹುಶಃ ಉಳಿಯಲು ಸಾಧ್ಯವಿಲ್ಲ. ನಾಮಮಾತ್ರವಾಗಿ ಉಳಿಸುವ ಅಭ್ಯಾಸವನ್ನು ಕಡಿಮೆ ಮಾಡಲು ಸಹ ಸಾಧ್ಯವಾಗಲಿಲ್ಲ. ಇದು ಮೊದಲ ಬಹು ಸಾಮಾನ್ಯ ವಿಭಾಗದ ನಂತರ ಸಾಮಾನ್ಯ ಸಾಮಾಜಿಕ ಅವ್ಯವಸ್ಥೆಯ ಜೊತೆಗೆ ಎಲ್ಲ ವರ್ಗದವರಿಗೆ ಬಡತನವನ್ನು ಒಳಗೊಂಡಂತೆ ದುಷ್ಟತನದ ಜೊತೆಗೆ ಮತ್ತು ಹೆಚ್ಚಿನ ಬಡತನದ ಜೊತೆಗೆ ಶೀಘ್ರದಲ್ಲೇ ಕರಗುವ ಷೇರುಗಳನ್ನು ತರುತ್ತದೆ, ಮೇಲುಗೈ ಸಾಧಿಸುತ್ತದೆ.